ಮಳೆಯ ಅಭಾವ, ಕಬ್ಬು ಬೆಳೆಗಾರರಿಗೆ ನೀರಿಲ್ಲ, ಸಾಲು ಸಾಲು ಹಬ್ಬಗಳ ಹಿನ್ನೆಲೆ ಸಕ್ಕರೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಮಾರುಕಟ್ಟೆಗೆ ಹೆಚ್ಚಾಗಿ ಜನರು ಹೋಗ್ತಾ ಇದ್ದಾರೆ, ಸಕ್ಕರೆ ಖರೀದಿಗೆ ಮುಂದಾಗ್ತಾ ಇದ್ದಾರೆ. ಸಕ್ಕರೆ ರಫ್ತು ಹೆಚ್ಚಾದರೆ ಬೆಲೆ ಏರಿಕೆ ಜಾಸ್ತಿ ಆಗುತ್ತೆ. ಬೆಲೆ ಏರಿಕೆಗೆ ಎಥೆನಾಲ್ ಕಾರಣವಲ್ಲ ಅಂತ ಈಗಾಗಲೇ ಕೇಂದ್ರ ಸ್ಪಷ್ಟಪಡಿಸಿದೆ. ಮಳೆ ಕೊರತೆ ಪ್ರಮುಖ ಕಾರಣವಾಗಿದೆ. ಕಬ್ಬು ಉತ್ಪಾದನೆ ಬಹಳ ಕುಂಠಿತವಾಗಿದೆ. ಕಡಿಮೆ ದಾಸ್ತಾನು ಹಿನ್ನೆಲೆ ದರ ಏರಿಕೆಯಾಗಿದೆ. ಸಾಲು ಸಾಲು ಹಬ್ಬಗಳು ಬರ್ತಾ ಇದೆ. ಇದರ ಮಧ್ಯೆ ಸಕ್ಕರೆ ಕೊಂಡ್ಕೊಳ್ಳಿಕ್ಕೆ ಜನ ನಾ ಮುಂದು ತಾ ಮುಂದು ಅಂತ ಈಗಾಗಲೇ ಮಾರುಕಟ್ಟೆಗೆ ಲಗ್ಗೆ ಇಡ್ತಾ ಇದ್ದಾರೆ. ಹೀಗಾಗಿ ಸಕ್ಕರೆ ಕಡಿಮೆ ಇದೆ, ಕೊಂಡುಕೊಳ್ಳೋರು ಜಾಸ್ತಿ ಆಗಿದ್ದಾರೆ. ಹೀಗಾಗಿ ಸಕ್ಕರೆ ಬೆಲೆ ಜಾಸ್ತಿ ಆಗಿದೆ. ಮತ್ತೊಂದು ಕಡೆ ಕಬ್ಬು ಬೆಳೆಗಾರರಿಗೆ ನೀರಿಲ್ಲ, ಹೆಚ್ಚಾಗಿ ಕಬ್ಬು ಬೆಳೆ ಆಗ್ತಿಲ್ಲ. ಉತ್ಪನ್ನ ಜಾಸ್ತಿ ಆದಲ್ಲಿ ಮಾತ್ರ ಸಕ್ಕರೆ ಜಾಸ್ತಿ ಮಾಡಲಿಕ್ಕೆ ಸಾಧ್ಯ ಫ್ಯಾಕ್ಟ್ರಿಗಳಿಗೆ. ಆದರೆ ಕಡಿಮೆ ದಾಸ್ತಾನು ಹಿನ್ನೆಲೆ ದರ ಈಗ ಏರಿಕೆಯಾಗಿದೆ. ಸಾಲು ಸಾಲು ಹಬ್ಬಗಳ ಹಿನ್ನೆಲೆ ಈಗ ಸಕ್ಕರೆ ಬೇಡಿಕೆ ಹೆಚ್ಚಾಗಿದೆ. ಇದೆಲ್ಲದರ ಮಧ್ಯೆ ಈಗ ಬೆಲೆ ಏರಿಕೆಗೆ ಎಥೆನಾಲ್ ಕಾರಣವಲ್ಲ ಅಂತ ಈಗಾಗಲೇ ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನು ಕೊಟ್ಟು ಹಿಂದೆ ಸರಿದಿದೆ. ಆದರೆ ಮುಂದೇನಾಗುತ್ತೋ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಈಗಾಗಲೇ ರೇಟ್ ಅಂತೂ ಜಂಪ್ ಆಗಿದೆ. ಎಷ್ಟೇ ರೇಟ್ ಜಂಪ್ ಆದರೂ ಸಹಿತ ಜನ ಕೊಂಡ್ಕೊಳ್ಳೇಬೇಕು. ಯಾಕಂದರೆ ಹಬ್ಬ, ಸಿಹಿ ತಿಂಡಿ ಇಲ್ಲದೆ ಹಬ್ಬ ಮುಂದೂಡೋದಕ್ಕಾಗಲ್ಲ. ಇವೆಲ್ಲವೂ ಕೂಡ ಈಗ ಸಕ್ಕರೆ ದರ ಏರಿಕೆಗೆ ಕಾರಣವಾಗಿದೆ ಒಂದು ಕಡೆ. ಬನ್ನಿ, ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಲಕ್ಷ್ಮಿ ಬಾಗಲಕೋಟೆ. ಲಕ್ಷ್ಮಿ, ಈಗಾಗಲೇ ಸಕ್ಕರೆ ದರ ಏರಿಕೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳು ಉಂಟಾಗ್ತಾ ಇದೆ. ರೇಟ್ ಕೂಡ ಏರಿಕೆಯಾಗಿದೆ. ಸೊ ಹಿಂದಿನ ತಿಂಗಳಕ್ಕೂ ಈ ತಿಂಗಳಕ್ಕೂ ಇರುವ ರೇಟ್ ವ್ಯತ್ಯಾಸ ಏನು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಎಸ್ ಕಾರ್ತಿಕ್, ಈಗ ಆಲ್ರೆಡಿ ನಾವು ಈ ರೇಟ್ ವಿಚಾರವಾಗಿ ಮಾಹಿತಿಯನ್ನು ನೋಡಿದ್ವಿ. ಒಂದು ಕಾಲದಲ್ಲಿತ್ತು ಅಂದರೆ ಕಳೆದ ಬಾರಿಯೆಲ್ಲ ಜನರು ಯಾವ ರೀತಿಯಾಗಿ ಅಂತಂದರೆ ಶುಗರ್ ಕಾಯಿಲೆ ಇದ್ದವರು ಮಾತ್ರ ಶುಗರ್ ಕೊಂಡ್ಕೊಳ್ಳೋದಕ್ಕೆ ಭಯ ಪಡುವಂತಹ ಒಂದು ಏನು ಟೈಮ್ ಇತ್ತು. ಆದರೆ ಸದ್ಯಕ್ಕೆ ಹೆಂಗೆ ಅಂತಂದರೆ ಶುಗರ್ ಕಾಯಿಲೆ ಇಲ್ಲದೆ ಇರೋರು ಸಹ ಸಕ್ಕರೆ ಬೆಲ್ಲವನ್ನು ಕೊಳ್ಳೋದಕ್ಕೆ ಭಯ ಪಡುವಂತಹ ಸನ್ನಿವೇಶ ಈಗ ಬಂದಿರುವಂತಹದ್ದು. ಯಾಕಂತಂದರೆ ಹಬ್ಬಗಳು ಆರಂಭ ಆಗ್ತಾ ಇದ್ದಂಗೆ ಸಿಹಿ ತಿನಿಸುಗಳನ್ನು ಹೆಚ್ಚಾಗಿ ಮಾಡ್ತಾರೆ. ಈ ಬಾರಿ ಹಬ್ಬಕ್ಕೆ ಒಂದು ರೀತಿಯಲ್ಲಿ ಇದು ಗುಡ್ ನ್ಯೂಸ್ ಅನ್ನೋದಕ್ಕಿಂತ ಒಂದು ರೀತಿ ಕಹಿ ಸುದ್ದಿನೇ ಏನು ಸಾರ್ವಜನಿಕರಿಗೆ ಸಿಕ್ಕಿರುವಂತಹದ್ದು. ಈಗ ನಾವು ದರವನ್ನು ಫಸ್ಟ್ ನೋಡೋದಾದ್ರೆ ಆರಂಭದಲ್ಲಿ ಈ ತಿಂಗಳ ಆರಂಭದಲ್ಲಿ 52 ರೂಪಾಯಿ ಇದ್ದಂತಹ ಕೆಜಿಗೆ ಸಕ್ಕರೆ ಬೆಲೆ, ಅದಾದ ಬಳಿಕ 64 ಆಗುತ್ತೆ. ಈಗ 72 ರೂಪಾಯಿವರೆಗೂ ಬಂದಿರುವಂಥದ್ದು. ಈಗ ಬೆಲ್ಲದ ದರದಲ್ಲೂ ಸಹ ಏರಿಕೆ ಆಗಿರೋದ್ರಿಂದ 68 ರೂಪಾಯಿವರೆಗೂ ಸಹ ಬೆಲ್ಲದ ದರದಲ್ಲಿ ಏರಿಕೆಯಾಗಿದೆ. ಯಾವ ಕಾರಣಕ್ಕೆ ಏರಿಕೆ ಆಗಿದೆ ಅನ್ನುವಂಥದ್ದನ್ನು ಗಮನಿಸ್ತಾ ಹೋದಾಗ ಈ ಕಬ್ಬು ಬೆಳೆಯಲ್ಲಿ ಏನಿದೆ ಅದು ಅಧಿಕವಾಗಿ ಅಂದರೆ ನಿರೀಕ್ಷೆ ತಕ್ಕಂಗೆ ಕಬ್ಬು ಬೆಳೆ ಆಗಿಲ್ಲ. ಆದರೆ ಮಳೆಯ ಕೊರತೆಯಿಂದಾಗಿಯೂ ಸಹ ಕಬ್ಬಿಗೆ ಎಫೆಕ್ಟ್ ಕೊಟ್ಟಿರೋದ್ರಿಂದಾಗಿ ಬೆಳೆಯಲ್ಲಿ ಅಷ್ಟರ ಮಟ್ಟಿಗೆ ನಿರೀಕ್ಷೆ ಪಟ್ಟಂಗೆ ಬಂದಿಲ್ಲ. ಅದರಿಂದ ಸಕ್ಕರೆ ಜೊತೆಗೆ ಬೆಲ್ಲಕ್ಕೂ ಸಹ ಹೊಡೆತ ಬಿದ್ದಿರೋದ್ರಿಂದಾಗಿ ಅದರ ಪ್ರಮಾಣ ಏನಿದೆ ಪೂರೈಕೆ ಪ್ರಮಾಣ ಕಡಿಮೆ ಆಗಿರೋದ್ರಿಂದಾಗ ಸದ್ಯಕ್ಕೆ ಏನು ಪ್ರಮಾಣದ ಕಡಿಮೆ ಆಗಿರೋದ್ರಿಂದಾಗಿ ದರ ಹೆಚ್ಚಳವಾಗಿರುವಂತಹದ್ದು. ಸೊ ಅದರಲ್ಲೂ ಸಹ ಈಗ ನಾಗರ ಪಂಚಮಿ ಏನು ಆರಂಭ ಆಗಿದೆ, ನಾಗರ ಪಂಚಮಿ ಆರಂಭದ ಬಳಿಕ ಅಂದರೆ ಅಲ್ಲಿಂದಲೇ ಎಲ್ಲ ಹಬ್ಬಗಳು ಆರಂಭವಾಗುತ್ತೆ. ಈಗ ಆರಂಭವಾಗಿರುವಂತಹ ಹಬ್ಬಗಳು ಒಂದಾದ ಮೇಲೆ ಒಂದರಂತೆ ಬರ್ತಾ ಇರೋದ್ರಿಂದಾಗಿ ಸಿಹಿ ತಿನಿಸುಗಳನ್ನು ಹೆಚ್ಚಾಗಿ ಮಾಡ್ತಾರೆ. ಸೊ ಯಾವಾಗ ನಾವು ಕೊಂಡುಕೊಳ್ಳುವಂತಹ ಏನು ಯಾವುದಕ್ಕೆ ಬೇಡಿಕೆ ಜಾಸ್ತಿ ಇರುತ್ತೆ ಆ ಬೇಡಿಕೆ ಪ್ರಮಾಣದಲ್ಲಿ ಕಡಿಮೆ ಇದ್ದಾಗ ಅದರ ದರ ಖಂಡಿತವಾಗಿಯೂ ಏರಿಕೆ ಆಗುತ್ತೆ. ಎಸ್ ಲಕ್ಷ್ಮಿ, ಈಗ ಬೆಲೆ ಏರಿಕೆ ಏನೋ ಆಗಿದೆ, ಆದರೆ ಬೆಲೆ ಏರಿಕೆಗೆ ಎಥೆನಾಲ್ ಮುಖ್ಯ ಕಾರಣವಲ್ಲ ಅಂತ ಒಂದು ಕಡೆ ಕೇಂದ್ರ ಕೂಡ ಸ್ಪಷ್ಟನೆಯನ್ನು ಕೊಡ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಲಕ್ಷ್ಮಿ? ಎಸ್ ಕಾರ್ತಿಕ್, ಈಗ ನಾವು ಎಥೆನಾಲ್ ವಿಚಾರವಾಗಿ ಹಿಂದೆಯೂ ಸಹ ಸಾಕಷ್ಟು ಗೊಂದಲಗಳಿತ್ತು. ಎಥೆನಾಲನ್ನು ಮಿಕ್ಸ್ ಮಾಡ್ತಾರೆ ಆ ವಿಚಾರವೂ ಸಹ ಸಾಕಷ್ಟು ಜನರಿಗೂ ಸಹ ನಾವು ಪ್ರಶ್ನೆಯನ್ನು ಕೇಳಿದ್ವಿ, ಈ ವಿಚಾರಗೂ ಮಾತಾಡಿದ್ವಿ. ಈ ಎಥೆನಾಲ್ಗೂ ಜೊತೆಗೆ ಈ ಕಬ್ಬು ಬೆಳೆಗೂ ಯಾವುದೇ ರೀತಿಯಾಗಿ ಸಂಬಂಧ ಇಲ್ಲ ಅನ್ನುವಂಥದ್ದನ್ನು ಸರ್ಕಾರ ಈಗ ಸ್ಪಷ್ಟನೆ ಅಂದರೆ ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಯಥಾವತ್ತಾಗಿ. ಈಗ ನಾವು ರಾಜ್ಯದಲ್ಲೂ ಸಹ ಕಬ್ಬು ಬೆಳೆಯ ಬಗ್ಗೆ ನೋಡ್ತೀವಿ, ಜೊತೆಗೆ ಈ ಕಬ್ಬು ಬೆಳೆಯಿಂದಲೇ ನಾವು ಬೆಲ್ಲ ಮತ್ತು ಸಕ್ಕರೆ ಉತ್ಪಾದನೆಯನ್ನು ಆಗುತ್ತೆ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಹೇಳಿರುವಂಥದ್ದು
ಒಂದ್ ಕಡೆ ಸತ್ಯ ಅನ್ನುವಂಥದ್ದನ್ನ ಪಬ್ಲಿಕ್ ಹೇಳ್ತಾ ಇರುವಂತದ್ದು. ಯಾಕಂತಂದ್ರೆ ಎಥೆನಾಲ್ಗೂ ಇದಕ್ಕೂ ಖಂಡಿತವಾಗಿಯೂ ಸಂಬಂಧ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟನೆಯನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ. ಆದರೆ ರಾಜ್ಯದಲ್ಲಿ ನಾವು ಗಮನಿಸ್ತಾ ಹೋದಾಗ ಕಬ್ಬು ಬೆಳೆಯಲ್ಲಿ ಕಡಿಮೆ ಆಗಿದೆ, ಜೊತೆಗೆ ಅಂದ್ರೆ ಇಂತಿಷ್ಟು ಪ್ರಮಾಣವನ್ನ ಗಮನಿಸ್ತಾ ಹೋಗ್ತೀವಿ, ಆ ಪ್ರಮಾಣದಲ್ಲಿ ಅಧಿಕವಾಗಿ ಇಲ್ಲ, ನಿರೀಕ್ಷೆ ತಕ್ಕಂತೆ ಇಲ್ಲದೆ ಇರೋದ್ರಿಂದಾಗಿ ಬೆಲೆಯಲ್ಲಿ ಜಾಸ್ತಿ ಆಗಿರುವಂತದ್ದು. ಇದಕ್ಕೆ ಸರ್ಕಾರವು ಸ್ಪಷ್ಟನೆ ಕೊಟ್ಟಿರುವಂತದ್ದು. ಆದ್ರೆ ಎಲ್ಲ ಒಂದ್ ಕಡೆ ಏನೇ ವಿಚಾರಗಳು ಸರ್ಕಾರದಲ್ಲಿ ಚರ್ಚೆ ಆದ್ರೂ ಸಹ ಇದು ಹೊಡೆತ ಬೀಳೋದು ಜನಸಾಮಾನ್ಯರ ಮೇಲೆ ಅನ್ನುವಂಥದ್ದನ್ನ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಲಕ್ಷ್ಮಿ.